ಈಜಿಪ್ಟ್ ಪಿರಮಿಡ್ ಬಿಟ್ಟು ಬೇರೆ ಪಿರಮಿಡ್ ಬಗ್ಗೆ ಮಾಹಿತಿ ಬೇಕಾ? ಇನ್ನು ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ಪಿರಮಿಡ್ ಎನರ್ಜಿ ಬಗ್ಗೆ ಉಪಯೋಗಗಳೇನು? ಇನ್ನು ಪಿರಮಿಡ್ ಮೆಡಿಟೇಷನ್ ಎಷ್ಟು ಪವರ್ಫುಲ್? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಸಂಸ್ಥಾಪಕರು ಹಾಗೂ ಎನರ್ಜಿ ಥೆರಪಿಸ್ಟ್ ಆಗಿರುವಂತಹ ರಮ್ಯಾ ಸುರೇಶ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಮ್ಯಾ ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇನ್ನು ಪಿರಮಿಡ್ ಅಂದ್ರೆ ಎಲ್ಲರಿಗೂ ತಿಳಿದಿದೆ. ಇದರಿಂದ ಏನು ಉಪಯೋಗ? ಪಿರಮಿಡ್ ಎನರ್ಜಿ ಅಂದ್ರೆ ಏನು ತಿಳಿಸ್ಕೊಡ್ಬೋದಾ? ಪಿರಮಿಡ್ ಅಂದರೆ ನಮ್ಮೆಲ್ರಿಗೂ ನೆನಪಾಗೋದು ಈಜಿಪ್ಟಲ್ಲಿರುವಂತಹ 7 ಅದ್ಭುತಗಳಲ್ಲಿ, ಪ್ರಪಂಚದ 7 ಅದ್ಭುತಗಳಲ್ಲಿ ತನ್ನದೇ ಸ್ಥಾನ ಪಡೆದಿರುವಂತಹ ದೈತ್ಯಾಕಾರದಲ್ಲಿ ನಿಂತಿರುವಂಥ ಕಟ್ಟಡಗಳು. ಇನ್ನು ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗೆ ಅಂತ ಬಂದಾಗ ಪಿರಮಿಡ್ ಅಂದರೆ ಪೈರೋ ಅಂದರೆ ಫೈರ್ ಆ್ಯಂಡ್ ಎನರ್ಜಿ, ಇನ್ನು ಅಮಿಡ್ ಅಂದರೆ ಎನರ್ಜಿ ಸೆಂಟರ್ ಅಂತ, ವಿತಿನ್ ಅಂತ ಹೇಳಿ. ಸೊ ಪಿರಮಿಡ್ ಈಸ್ ಅ ಎನರ್ಜಿ ಸೆಂಟರ್ ಅಂತ ಹೇಳ್ತೀವಿ, ಆ್ಯಂಡ್ ಪಿರಮಿಡ್ ಈಸ್ ಅ ಸೆಂಟರ್ ಆಫ್ ಯೂನಿವರ್ಸಲ್ ಎನರ್ಜಿ ಅಂತಲೂ ಹೇಳ್ತೀವಿ. ಸೊ ಪಿರಮಿಡ್ ಅನ್ನೋದು ಒಂದು ಎನರ್ಜಿ ಸೆಂಟರ್. ಯಾವಾಗ ಈ ಪಿರಮಿಡ್ಡು ಇದರಲ್ಲಿ ಕೂತು ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಇದನ್ನು ಯೂಸ್ ಮಾಡಿಕೊಂಡು ಹೀಲಿಂಗ್ಸ್ ಮಾಡೋದ್ರಿಂದ ತುಂಬಾ ಎನರ್ಜಿ ಇರುತ್ತೆ. ಇತ್ತೀಚೆಗೆ ಪಿರಮಿಡನ್ನು ತುಂಬ ಹೌಸ್ ಕನ್ಸ್ಟ್ರಕ್ಷನ್ಸಲ್ಲೂ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಮನೆಗಳು ಕಟ್ಟಬೇಕಾದ್ರೆ ಒಂದು ರೂಮಲ್ಲಿರ್ಬೋದು ಅಥವಾ ಮನೆ ಮೇಲೇ ದೊಡ್ಡದಾಗಿ ಪಿರಮಿಡ್ ಆಕಾರನ ಸ್ಟ್ರಕ್ಚರ್ ಆಗಿ ಕಟ್ಟೋ ಅಂಥದ್ದು ಇರ್ಬೋದು. ನಮ್ಮ ಕ್ಲೈಂಟ್ಸೇ 2 ಅದನ್ನು ಮಾಡಿದ್ದಾರೆ. ಒಬ್ಬರು ಬಂದು IPS ಲೇಔಟಲ್ಲಿ ಪಿರಮಿಡ್ ಧ್ಯಾನ ಮಂದಿರ ಅಂತಲೇ ಮಾಡಿದ್ದಾರೆ. ಇನ್ನೊಂದು ಬಂದು ವಿಜಯನಗರಲ್ಲಿ ಮೀನಾಕ್ಷಿ ಅಂತ ಹೇಳಿ, ಅವರು ಸಹ ತಮ್ಮ ಮನೆ ಕಟ್ಟಡಗಳಲ್ಲಿ ಪಿರಮಿಡನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಹೌದು ಮ್ಯಾಮ್. ಹಾಗಾದರೆ ಈಗ ಪಿರಮಿಡ್ ಎನರ್ಜಿಯಿಂದ ಏನೇನು ಉಪಯೋಗ ಅಂತ ತಿಳಿಸ್ಕೊಡ್ಬೋದಾ? ಪಿರಮಿಡ್ ಎನರ್ಜಿ, ಸೊ ಪಿರಮಿಡ್ ಅಲ್ಲಿ 5, ನಮ್ಮ ದೇಹದಲ್ಲಿ 5 ಎನರ್ಜಿ ಇರುತ್ತೆ. ಒಬ್ಬ ಮನುಷ್ಯ ದೇಹ ತ್ಯಾಗ ಮಾಡಿದಾಗ ಪ್ರಾಣ, ಉದಾನ, ವ್ಯಾನ, ಅಪಾನ, ಈ ಥರ 5 ಎನರ್ಜಿ ಇರುತ್ತೆ. ಲಾಸ್ಟಲ್ಲಿ ಎಕ್ಸಿಟ್ ಆಗೋದು ವ್ಯಾನ. ಆ ವ್ಯಾನ ಎಕ್ಸಿಟ್ ಆದಮೇಲೆ ದೇಹ ಕೊಳೆಯೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಆ ವ್ಯಾನ ಎನರ್ಜಿ ನಮ್ಮ ಪಿರಮಿಡಲ್ಲಿರೋ ಅಂಥದ್ದು. ಇದನ್ನು 51 ಡಿಗ್ರಿ -51 ಅನ್ನೋ ಒಂದು ಕನ್ಸ್ಟ್ರಕ್ಷನ್ ಇದರಲ್ಲಿ ಕಟ್ಟಿರ್ತಾರೆ. ಯಾಕಂದರೆ ಯಾವುದೇ ಒಂದು ಕನ್ಸ್ಟ್ರಕ್ಟ್ ಆಗಬೇಕು ಅಂದರೆ ಅದರದೇ ಆದಂಥ ವೇವ್ ಲೆಂತ್ ಇರುತ್ತೆ, ಅದರದೇ ಆದಂಥ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಇರುತ್ತೆ. ಅದೇ ಥರ ಪಿರಮಿಡ್ಗೂ ಅದರದೇ ಆದಂತಹ ಒಂದು ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನೀವೊಂದು ಪೇಪರಿಂದ ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಿದ್ರು ಅಷ್ಟೇ ಎನರ್ಜಿ ಇರುತ್ತೆ. ಸೊ ಈ ಒಂದು ಪಿರಮಿಡಲ್ಲಿರುವಂಥದ್ದು ವ್ಯಾನ ಎನರ್ಜಿ. ನಿಮ್ಮನ್ನು ಒಂದು ಕ್ವಶನ್ ಕೇಳೋದಾದರೆ, ಒಂದು ಟೊಮೊಟೊ ಹಣ್ಣನ್ನು ನಾವು ಎಷ್ಟು ದಿನ ಫ್ರಿಜ್ಜಲ್ಲಿ ಇಡ್ಬೋದು? ಫ್ರಿಜ್ಜಲ್ಲಿ ಇಟ್ಟರು 10 days, 15 days, ಜಾಸ್ತಿ ಅಂದರೂ 15 days. ಹೊರಗಡೆ ಇಟ್ಟರೆ 3 to 5 days. ಹೌದು. ಪಿರಮಿಡ್ ಒಳಗಡೆ 13 ವರ್ಷ ಇದೆ ಒಂದು ಟೊಮೊಟೊ, 13 years. ಸೊ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಎನರ್ಜಿ ಇದೆ ಅಂತ. ಸೊ ಇದರೊಳಗಡೆ ಇರುವಂತಹ ವಸ್ತುಗಳು ತುಂಬ ಎನರ್ಜೈಸ್ ಆಗುತ್ತೆ. ಓಕೆ. ಸೊ ಈ ಥರ ಪಿರಮಿಡ್ಗೆ ತನ್ನದೇ ಆದಂಥ ಶಕ್ತಿ ಇದೆ. ಯಾವಾಗ ಈ ಪಿರಮಿಡ್ ಎನರ್ಜಿನ ಯೂಸ್ ಮಾಡಿಕೊಂಡು ನಮ್ಮಲ್ಲಿರುವಂಥ ಸ್ಪಿರಿಚುವಲ್ ಪ್ರಾಕ್ಟೀಸಸನ್ನು ಇದು ಮಾಡ್ಕೋತೀವಿ, ಆಗ ಇನ್ನೂ ಚೆನ್ನಾಗಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇನ್ನೂ ಒಂದು ಹೈ ಲೆವೆಲ್ಗೆ ಹೋಗುತ್ತೆ. ಇನ್ನು ನೆಕ್ಸ್ಟ್ ಮ್ಯಾಮ್, ಪಿರಮಿಡ್ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಖಂಡಿತವಾಗ್ಲೂ. ನಾವು ನಾರ್ಮಲ್ಲಾಗಿ ಮೆಡಿಟೇಷನ್ ಮಾಡ್ತೀವಿ, ಎಲ್ಲೋ ಒಂದು ನೇಚರಲ್ಲಿರ್ಬೋದು, ಇಲ್ಲ ನಮ್ಮದೇ ಆದಂಥ ರೂಮಲ್ಲಿರ್ಬೋದು, ದೇವ್ರ ಮನೇಲಿರ್ಬೋದು, ಸೆಂಟರ್ಸಲ್ಲಿರ್ಬೋದು. ಈವನ್ ನಮ್ಮ ಒಂದು ದೇವಸ್ಥಾನಗಳು ಸಹ ಕನ್ಸ್ಟ್ರಕ್ಟ್ ಆಗಿರೋದು ಪಿರಮಿಡ್ ಶೇಪಲ್ಲೇ. ಅಂದರೆ ಅದಕ್ಕೆ ಹೊರಗಡೆಯಿಂದ ನಮ್ಮದೇ ಆದಂಥ ಒಂದು ಕಲ್ಚರನ್ನು ಇನ್ಕ್ಲೂಡ್ ಮಾಡಿರ್ತೀವಿ. ಬಟ್ ಗರ್ಭಗುಡಿ ಕಂಪ್ಲೀಟಾಗಿ ಪಿರಮಿಡ್ ಶೇಪಲ್ಲೇ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಓಕೆ. ಒಂದು ಕಾಸ್ಮಿಕ್ ಎನರ್ಜಿ ಅಲ್ಲಿ ಹರಿಯೋ ಹಾಗೇ ಅದು ಕನ್ಸ್ಟ್ರಕ್ಟ್ ಆಗಿರುತ್ತೆ. ಒಬ್ಬ ಮನುಷ್ಯನಿಗೆ ಪ್ರಾಬ್ಲಮ್ ಬರೋದು, ದೈಹಿಕವಾಗಿ ಪ್ರಾಬ್ಲಮ್ ಬರೋದು, ಮಾನಸಿಕವಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆದಾಗ. ಮಾನಸಿಕವಾಗಿ ಯಾವಾಗ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ? ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಯಾವಾಗ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಿರಲ್ಲ, ಯಾವಾಗ ಸ್ಪಿರಿಚುವಲ್ ವಿಸ್ಡಮ್ ಇರಲ್ಲ, ಯಾವಾಗ ಸ್ಪಿರಿಚುಯಾಲಿಟಿ ಬಗ್ಗೆ ಇನ್ಫಾರ್ಮೇಷನ್ ಇರಲ್ಲ. ಅಂದರೆ ಮೆಡಿಟೇಷನ್ಸು, ಹೀಲಿಂಗ್ಸು, ನಾವೇನೇನೆಲ್ಲ ಡ್ರಗ್ಲೆಸ್ ಥೆರಪೀಸ್ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ತನ್ನಲ್ಲಿ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಅದು ಶಾರೀರಿಕ ಪ್ರಾಬ್ಲಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ನಾವು ಪಿರಮಿಡ್ ಒಳಗಡೆ ಕೂತು ಮೆಡಿಟೇಟ್ ಮಾಡ್ತೀವಿ, ಈ ಎನರ್ಜಿನಲ್ಲಿ ನಮ್ಮ ಬಾಡಿನಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಯಾವಾಗ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ನಮ್ಮ ಈಚ್ ಸೆಲ್ ಅದರ ಒಂದು ಎಷ್ಟು ಹೈ ಪವರ್ ಸಾಧ್ಯನೋ ಅಷ್ಟು ಹೈ ಪವರನ್ನು ಕೊಡುತ್ತೆ. ಆವಾಗ ನಮ್ಮ ಬಾಡಿನಲ್ಲಿರುವಂಥ ಅನ್ವಾಂಟೆಡ್ ಟಾಕ್ಸಿನ್ಸ್
ಬೇಡದೇ ಇರುವಂತಹ ಆಲೋಚನೆಗಳಿರ್ಬೋದು, ಬೇಡದೇ ಇರುವಂತಹ ಶಕ್ತಿಗಳಿರ್ಬೋದು, ಎಲ್ಲನೂ ಹೊರಗಡೆ ಹೋಗುತ್ತೆ. ಇದರಿಂದ ಪಿರಮಿಡ್ ಮೆಡಿಟೇಷನ್ ಮಾಡೋದ್ರಿಂದ ಯಾವುದೇ ತರಹದ ಶಾರೀರಿಕ ಪ್ರಾಬ್ಲಮ್ಸ್ ಆಗಿರ್ಬೋದು, ಮಾನಸಿಕ ಪ್ರಾಬ್ಲಮ್ಸ್ ಆಗಿರ್ಬೋದು ನಮ್ಮ ಹತ್ರ ಬರೋದಿಲ್ಲ. ಓಕೆ ಮ್ಯಾಮ್. ನೆಕ್ಸ್ಟ್ ಮ್ಯಾಮ್, ಇವಾಗ ನಾರ್ಮಲ್ ಮೆಡಿಟೇಷನ್ ಮಾಡೋದಕ್ಕೂ ಹಾಗೂ ಪಿರಮಿಡ್ ಮೆಡಿಟೇಷನ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ, ಏನಿರ್ಬೋದು ಅದು ಮ್ಯಾಮ್? ತುಂಬಾ ವ್ಯತ್ಯಾಸ ಇರುತ್ತೆ. ಈಗ ನಾರ್ಮಲ್ ಮೆಡಿಟೇಷನ್ ಮಾಡಿರಬೇಕಾದ್ರೆ ಭಗವದ್ಗೀತೆನಲ್ಲೇ ಹೇಳಿದ್ದಾರೆ, ಮೆಡಿಟೇಷನ್ ಮಾಡೋದ್ರಿಂದ ಜನ್ಮ ಜನ್ಮಗಳ ರೋಗಗಳನ್ನು ಗುಣ ಮಾಡ್ಕೋಬೋದು. ಓಕೆ, ಅದರಲ್ಲೂ ಪಿರಮಿಡ್ ಮೆಡಿಟೇಷನ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಈಗ ಪಿರಮಿಡ್ ಅಂದ್ರೇ ಎನರ್ಜಿ. ಸೊ ಅದರೊಳಗಡೆ ಕೂತ್ಕೊಂಡಾಗ ನಮಗೆ ಹರಿಯುವಂಥ ಕಾಸ್ಮಿಕ್ ಎನರ್ಜಿ 3 times ಮೋರ್ ಇರುತ್ತೆ. ಓಕೆ, ಮತ್ತು ಇದರಲ್ಲಿ ಅಪೆಕ್ಸ್ ಅಂತ ಬರುತ್ತೆ, ಅಂದರೆ ಟಾಪ್ ಲೆವೆಲಲ್ಲಿ ಅಪೆಕ್ಸ್ ಬರುತ್ತೆ. ಮತ್ತು ಇದಕ್ಕೆ 4 ಮುಖ ಇರುತ್ತೆ ಪಿರಮಿಡ್ಗೆ. ಒಂದೊಂದು ಮುಖ ಒಂದೊಂದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕೋಲ್ಡು, ಹೀಟು, ಮತ್ತು ಟಾಪ್ ಬಂದು ಟ್ರೂತ್, ಅರಿವು, ಕಾನ್ಷಿಯಸ್ನೆಸ್. ಸೊ ಯಾವಾಗ ಪಿರಮಿಡ್ ಒಳಗಡೆ ಕೂತು ಮೆಡಿಟೇಟ್ ಮಾಡ್ತೀವೋ ನಮ್ಮ ಕಾನ್ಷಿಯಸ್ನೆಸ್ ಜಾಸ್ತಿ ಆಗುತ್ತೆ, ಅರಿವು ಜಾಸ್ತಿ ಆಗುತ್ತೆ, ಮತ್ತು ಇನ್ನರ್ ಪವರ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಎಲ್ಲ ಬೇರೆ ಬೇರೆ ಒಂದು ವೇವ್ ಲೆಂತಲ್ಲಿ ನಾವು ಪಿರಮಿಡ್ ಮೆಡಿಟೇಷನನ್ನು ನಾರ್ಮಲ್ ಮೆಡಿಟೇಷನ್ಗಿಂತ ಒಂದು 3 times to 5 times ಮೋರ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮ್ಯಾಮ್, ಯಾರು ಬೇಕಾದರೂ ಈ ಒಂದು ಪಿರಮಿಡ್ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ಬೋದಾ? ಖಂಡಿತವಾಗ್ಲೂ. ಮನೆಯಲ್ಲಿ ಪಿರಮಿಡ್ಸ್ ಅದರದೇ ಆದಂಥ ಬೇರೆ ಬೇರೆ ಆಕಾರಗಳಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ಬೋದು ನಾವು. ಸೊ ಆ ಥರದ ಒಂದು ಮೆಟೀರಿಯಲ್ಸ್ ಇಟ್ಕೊಂಡು ನಾವು ಪಿರಮಿಡ್ ಹೀಲಿಂಗು, ಪಿರಮಿಡ್ ಮೆಡಿಟೇಷನ್ಸನ್ನು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ಬೋದು. ಮಗುವಿಂದನೂ ಸ್ಟಾರ್ಟ್ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಗೈಡೆನ್ಸ್ ಬೇಕಾಗಿರಲ್ಲ. ಮೆಡಿಟೇಷನ್ ಮಾಡೋದು ಕಲ್ತಿದ್ರೆ ಸಾಕು. ಪಿರಮಿಡ್ ವಸ್ತುಗಳನ್ನು ಇಟ್ಕೊಂಡು ನಾವು ಮೆಡಿಟೇಷನ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಹೇಗೆ ಈ ಪಿರಮಿಡ್ಗೆ ಇಷ್ಟು ಎನರ್ಜಿ ಇರುತ್ತೆ ಮ್ಯಾಮ್? ಸೊ ಅದ್ರದ್ದು ಕನ್ಸ್ಟ್ರಕ್ಷನ್ ಲೆವೆಲ್, ಮತ್ತು ಇದು ಯಾವಾಗ -51 ಡಿಗ್ರಿ ಅಂತ ನಾವೇನು ಹೇಳಿದ್ವಿ, ಆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡಲ್ಲಿ ಕಟ್ಟಿರ್ತಾರೆ, ಅಲ್ಲಿ ನಮ್ಮ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಏನಂತೀವಿ, ರಿಸೀವಿಂಗ್ ಪವರ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಆಗಿ ಇರುವಂಥ ರಿಸೀವಿಂಗ್ ಪವರು ಆ ಪಿರಮಿಡ್ ಒಳಗಡೆ ಆ ಒಂದು ಕನ್ಸ್ಟ್ರಕ್ಟೆಡ್ ಪಾರ್ಟಲ್ಲಿರುವಂತಹ ಎನರ್ಜಿ ಡಬಲ್ ಇರುತ್ತೆ. ಸೊ ಆ ಪವರನ್ನು ಯಾವಾಗ ಅದು ಅಬ್ಸರ್ವ್ ಮಾಡುತ್ತೆ, ಆಬ್ವಿಯಸ್ಲಿ ನಮಗೆ ಎನರ್ಜಿ ತುಂಬ ಚೆನ್ನಾಗಿ ರಿಸೀವ್ ಆಗುತ್ತೆ, ಮತ್ತು ಒಳ್ಳೆ ಎನರ್ಜಿ ಸಿಗುತ್ತೆ. ಏನು ಅವಶ್ಯಕತೆ ಇದೋ ಅಷ್ಟು ಮಾತ್ರನೇ ರಿಸೀವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಈ ಬಾಡಿಗೆ ಬರುತ್ತೆ. ಮೆಡಿಟೇಷನ್ ಜೊತೆಗೆ ಬೇರೆ ಯಾವುದಕ್ಕೆ ಪಿರಮಿಡ್ನ ಯೂಸ್ ಮಾಡ್ಬೋದು ಮ್ಯಾಮ್? ಮೆಡಿಟೇಷನ್ ಜೊತೆಗೆ ನಮ್ಮ ಒಂದು ಹೀಲಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಪಿರಮಿಡ್ಸನ್ನು ಮೆಡಿಟೇಷನ್ ಅಂದರೆ ಇದರಲ್ಲಿ ಪಿರಮಿಡ್ ಕ್ಯಾಪ್ಸ್ ಬರುತ್ತೆ. ಓಕೆ, ಮೆಡಿಟೇಷನ್ ಮಾಡಬೇಕಾದ್ರೆ ಪಿರಮಿಡ್ ಕ್ಯಾಪ್ಸ್ ಹಾಕ್ಕೊಂಡು ಕೂತ್ಕೋತಾರೆ, ಪಿರಮಿಡ್ ಒಳಗಡೆ ಕೂತ್ಕೋತಾರೆ. ಇನ್ನು ಪಿರಮಿಡ್ ಕನ್ಸ್ಟ್ರಕ್ಟೆಡ್ ಹೌಸಸ್ಸು, ಪ್ಲೇಸಸ್ಸು, ಪಿರಮಿಡ್ ವ್ಯಾಲಿ ಅಂತಲೇ ಬ್ಯಾಂಗ್ಳೂರಲ್ಲಿ ಒಂದಿದೆ, ಅಲ್ಲಿ ಹೋಗಿ ಮೆಡಿಟೇಷನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಒಂದು ಯಾವ ಪಾತ್ರೆನಲ್ಲಿ ನೀರನ್ನು ತುಂಬಿಟ್ಟಿರ್ತೀವಿ ಅದ್ರ ಮೇಲೆ ಪಿರಮಿಡ್ಸನ್ನು ಇಡೋದ್ರಿಂದ ಆ ನೀರು ಎನರ್ಜೈಸ್ ಆಗುತ್ತೆ. ಮತ್ತು ಪ್ರೆಗ್ನೆಂಟ್ ಲೇಡೀಸು ತಮ್ಮ ಹೊಟ್ಟೆ ಮೇಲೆ ಆ ಪಿರಮಿಡನ್ನು ಇಟ್ಕೊಳ್ಳೋದ್ರಿಂದ ಮಗುಗೆ ಒಳ್ಳೆ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ, ಮತ್ತು ತುಂಬ ಎನರ್ಜೆಟಿಕ್ ಆಗಿ, ಮತ್ತು ಅಲ್ಲಿಂದನೇ ಸ್ಪಿರಿಚುವಲ್ ಲೈನನ್ನು ತಗೊಳ್ಳೋಕ್ಕೆ ಸಹಾಯ ಆಗುತ್ತೆ. ಮತ್ತು ಬಾಡಿಗೆ ಏನೇನೆಲ್ಲ ಅವಶ್ಯಕತೆ ಬೇಕು ಎಲ್ಲನೂ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇದೆಲ್ಲನೂ ಸಹ ಒಂದು ಪಿರಮಿಡ್ ಕ್ರಿಸ್ಟಲ್ಸ್ ಯೂಸ್ ಮಾಡ್ತೀವಿ. ಪಿರಮಿಡ್ ಕ್ರಿಸ್ಟಲ್ಸ್ನ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡೋದು, ತಲೆ ಮೇಲೆ ಇಟ್ಕೋಬೋದು, ಮಲಗಬೇಕಾದ್ರೆ ದಿಂಬು ಕೆಳಗಡೆ ಇಟ್ಕೋಬೋದು. ಸೊ ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಪಿರಮಿಡ್ಸನ್ನು ಯೂಸ್ ಮಾಡ್ಬೋದು. ಮತ್ತು ಯಾವುದೇ ಒಂದು ವಸ್ತು ಕೆಳಗಡೆ ಆಗಲಿ ಮೇಲೆ ಆಗಲಿ ಪಿರಮಿಡ್ ಇಡೋದ್ರಿಂದ ಅದ್ರದ್ದು ಪವರ್, ಮಾಮೂಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಪವರ್ ಸಿಗುತ್ತೋ ಆ ವಸ್ತುಗೂ ಅಷ್ಟೇ ಪವರ್ ಸಿಗುತ್ತೆ. ನಾವು ಹೇಳಿದಾಗೆ ಅದು ಟೊಮೆಟೊ ಹಣ್ಣೇ ಒಂದು ದೊಡ್ಡ ಎಕ್ಸಾಂಪಲ್. ಸೊ ಆ ಒಂದು ಎನರ್ಜಿಗೆ ಅವರು ಇವರು ಅಂತ ಗೊತ್ತಾಗಲ್ಲ, ಅದಕ್ಕೆ ಏನು ಎನರ್ಜಿ ಕೊಡಬೇಕು ಅಷ್ಟು ಎನರ್ಜಿ ಕೊಟ್ಟೇ ಕೊಡುತ್ತೆ. ಸೊ ಈ ಥರ ನಮ್ಮ ಒಂದು ಡೈಲಿ ರುಟೀನ್ ಲೈಫಲ್ಲೇ ತುಂಬ ವಿಷಯಗಳ ಬಗ್ಗೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು.